ಗುಜರಾತ್ನಲ್ಲಿ ಡಿಜಿಎಫ್ಟಿ ಅಧಿಕಾರಿ ಕಚೇರಿ ಮೇಲೆ ಸಿಬಿಐ ಟೀಮ್ ದಾಳಿ ಮಾಡಿದೆ. ಈ ವೇಳೆ ಅಧಿಕಾರಿ ಕಟ್ಟಡದಿಂದ ಜಿಗಿದು ಎಸ್ಕೇಪ್ ಆಗಿದ್ದಾರೆ. ಅಲ್ಲದೆ ಇತ್ತ ಡಿಜಿಎಫ್ಟಿ ಅಧಿಕಾರಿ ಮನೆಯಿಂದ 1 ಕೋಟಿ ರೂಪಾಯಿ ಇದ್ದ ಬ್ಯಾಗ್ ಕೆಳಗೆ ಎಸೆದಿದ್ದಾರೆ. ಪಾಂಡಿಚೇರಿಯಲ್ಲಿ ಬಿಜೆಪಿ ಮುಖಂಡನನ್ನ ಬರ್ಬರವಾಗಿ ಕೊಲೆಗೈಯಲಾಗಿದೆ. ಬಾಂಬ್ ಎಸೆದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬಿಜೆಪಿ ಮುಖಂಡ ಸೇಂಥಿಲ್ರನ್ನ ಕೊಲೆಗೈಯಲಾಗಿದೆ. ಅಪರಿಚಿತರ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನ್ಯಾಯಾಂಗ ಸುಧಾರಣೆ ಖಂಡಿಸಿ ಇಸ್ರೇಲಿನಾದ್ಯಂತ ಪ್ರತಿಭಟನೆಗಳು ಭುಗಿಲೆದ್ದಿದ್ದು ರಾಜಧಾನಿ ಟೆಲ್ ಅವೀವ್ ಮತ್ತು ಇತರ ನಗರಗಳ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪಾಕಿಸ್ತಾನದಲ್ಲಿ ಹಣದುಬ್ಬರ ದಾಖಲೆ 47%ಗೆ ಏರಿಕೆಯಾಗಿದೆ. ಪ್ರತಿ ಕೆಜಿ ಈರುಳ್ಳಿಯ ದರ 225 ರೂಪಾಯಿಗೆ ಏರಿಕೆಯಾಗಿದೆ. ಗೋಧಿ ಚೀಲಗಳನ್ನು ವಿತರಿಸುವಾಗ ಕಾಲ್ತುಳಿತಕ್ಕೆ ಒಬ್ಬ ವ್ಯಕ್ತಿ ಕೂಡ ಸಾವಿಗೀಡಾಗಿದ್ದಾನೆ. ಎಲಿಫೆಂಟ್ ವಿಸ್ಪರ್ಸ್ ಚಿತ್ರ ಆಸ್ಕರ್ ಪ್ರಶಸ್ತಿ ಗೆದ್ದಿದೆ. ಈ ಸಾಕ್ಷ್ಯಚಿತ್ರದಲ್ಲಿ ದಂಪತಿಗೆ ವಿಮಾನದ ಸಿಬ್ಬಂದಿ ಪ್ರಯಾಣಿಕರು ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸಿದರು.